ನಮಸ್ತೆ ವೀಕ್ಷಕರೇ, ಪವನ್ ಮಲ್ನಾಡ್ ಬಾಯ್ಸ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಇವತ್ತು ರೈತ ಬೆಳೆದ ಬೆಳೆನ ಕೆಲವು ಪ್ರಾಣಿಗಳು ಹಾನಿ ಮಾಡುತ್ತೆ, ಅದೇ ರೀತಿ ಪಕ್ಷಿಗಳು ಕೂಡ ಹಾನಿ ಮಾಡುತ್ತೆ. ಬೆಳೆದಂಥ ಬೆಳೆನ ಯಾವ ರೀತಿ ರೈಸ್ ಮಾಡ್ತಾರೆ ಅಂದರೆ ಅಕ್ಕಿ ಮಾಡ್ತಾರೆ ಅನ್ನೋದನ್ನ ಒಂದು ರೈಸ್ ಮಿಲ್ ಮೂಲಕ ಹೋಗಿ ನಾನು ಚಿತ್ರೀಕರಿಸಿದ್ದೀನಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಆದಷ್ಟು ಜನರಿಗೆ. ಅನ್ನದ ಬೆಲೆ ಹಾಗೂ ಅಕ್ಕಿಯ ಬೆಲೆ ಜನರಿಗೆ ತಿಳಿಯಲಿ ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋನ ಚಿತ್ರೀಕರಿಸಿದ್ದೀನಿ. ನಾವು ಸುಮಾರು 1.5 ಕ್ವಿಂಟಲ್ ಅಂದರೆ 150 kg ಭತ್ತನ ತೊಗೊಂಡೋಗಿ ರೈಸ್ ಮಿಲ್ಗೆ ಹಾಕಿ ಅಕ್ಕಿ ಮಾಡಿಸಿದ್ದೀವಿ. ಅಕ್ಕಿ ಮಾಡಿಸಿದಂಥ ಸಂದರ್ಭದಲ್ಲಿ 150 ರೂಪಾಯಿ ಚಾರ್ಜಸ್ ಕೂಡ ಮಾಡಿದ್ದಾರೆ ನಮಗೆ. ಅಂದರೆ ರೈತ ಬೆಳೆದ ಬೆಳೆಗೆ ಯಾವುದೇ ರೀತಿ ಫಸಲ್ಸ್ ಅಂದರೆ ಒಂದು ನಿರ್ದಿಷ್ಟ ಬೆಲೆ ಸಿಗಲ್ಲ ಅನ್ನೋ ಕಾರಣಕ್ಕಾಗಿ, ಮತ್ತು ಅದೇ ರೀತಿ ಅನ್ನನ ಯಾವ ರೀತಿ ವೇಸ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಈ ವಿಡಿಯೋನ ಚಿತ್ರೀಕರಿಸ್ತಿದ್ದೀನಿ. ಹಾಗೂ ರೈಸ್ ಮಿಲ್ ಓನರ್ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತಿದ್ದೀನಿ. ಇದು ನೋಡಿ ಭತ್ತ ಹಾಕುವಂಥ ಸ್ಥಳ. ಇಲ್ಲಿಂದ ಹೋಗಿ ಇದ್ರ ಮೂಲಕ ಮೇಲೆ ಪಾಸ್ ಆಗುತ್ತೆ ಭತ್ತ. ಪಾಸ್ ಆದಂಥ ಭತ್ತ ನೋಡಿ ಯಾವ ರೀತಿ ಸಾಗ್ತಾ ಇದೆ ಅಂತ. ಅಲ್ಲಿ ಬೆಲ್ಟ್ ಇರುತ್ತೆ ಸಿಸ್ಟಮ್, ಅದ್ರ ಮೂಲಕ ಚೈನ್ ರೀತಿ ಅದರಲ್ಲಿ ಪಾಸಿಂಗ್ ಆಗ್ತಾ ಹೋಗುತ್ತೆ ಸ್ವಲ್ಪ. ನೋಡಿ ಟವರ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೂಲಕ ಮೇಲೆ ಹೋಗುತ್ತೆ ಟಾಪಿಗೆ. ನೋಡಿ ಹೋಗ್ತಾ ಇದೆ ಚೈನ್ ಸಿಸ್ಟಮ್ ಮೂಲಕ ಸ್ವಲ್ಪ. ಇದಾದ ನಂತರ ಮೇಲೆ ಟಾಪಲ್ಲಿ ನೋಡಿ ಇದ್ರ ಮೂಲಕ ಹೋಗಿ ಇಲ್ಲಿ ಕಾಣ್ತಾ ಇರುವಂಥ 2ನೇ ರೋಲ್ ಆಗ್ತಾಯಿಲ್ಲ, ಇದರಲ್ಲಿ ಮೂಲಕ ಬೀಳುತ್ತೆ. ನೋಡಿ ಅಲ್ಲಿ ಫಿಲ್ಟರ್ ಮಾಡುತ್ತೆ, ಕಸನ ಸ್ವಲ್ಪ ಬೇರೆ, ಕಲ್ಲುಗಳು ಬೇರೆ, ಈ ರೀತಿ ಎಲ್ಲ ಬೇರೆ ಮಾಡುತ್ತೆ. ನೋಡಿ ಅದೇ ಪೈಪ್ ಮೂಲಕ ಆಗಿ ಬರುತ್ತೆ. ಅಲ್ಲಿ ಬಂದಂಥ ಇದು ನೆಕ್ಸ್ಟು ಸೆಕೆಂಡ್ 1 ಫ್ಲೋರ್ ಇದೆಲ್ಲ ನೋಡಿ, ಈ ಸ್ಟೆಪ್ಪು ಪಿಲ್ಲರ್ ಥರ ಇದರಲ್ಲಿ ಬರುತ್ತೆ. ಇದರಲ್ಲಿ ಬಂದು ನೋಡಿ ಇಲ್ಲಿ ಫಿಲ್ಟರ್ ಆಗ್ತಿದೆ ಅಕ್ಕಿ, ಹಾಗೂ ಅದರ ಮೇಲೆ ಸಿಪ್ಪೆ ಇದೆಯಲ್ಲ ಅದು ಕೂಡ ಬೇರೆ ಆಗ್ತಿದೆ. ಅಲ್ಲಿ ಫಿಲ್ಟರ್ ಆಗಿ ನಂತರ ಅಲ್ಲಿ ಕೆಳ ಬೀಳುತ್ತೆ. ಅಲ್ಲಿಂದ ಬಿದ್ದಂಥ ಭತ್ತ ಮತ್ತೆ ಈ ಟವರ್ ಥರ ಇದೆಲ್ಲ ಇದ್ರ ಮೂಲಕ ಪಾಸ್ ಆಗ್ತಿದೆ ನೋಡಿ, ಅಕ್ಕಿ ರೀತಿ ಸ್ವಲ್ಪ ಅಂದರೆ ಅರ್ಧಂಬರ್ಧ ಸಿಪ್ಪೆ ಓಪನ್ ಆಗಿರುತ್ತೆ ಇದರಲ್ಲಿ. ಇದು ನೋಡಿ ಟಾಪಿಗೆ ಹೋಗ್ತಾ ಇದೆ. ಇದ್ರ ಮೂಲಕ ಟಾಪಿಗೆ ಹೋಗಿ ಚೈನ್ ಲಿಂಕ್ ಫುಲ್ ಎಲ್ಲ ಇದರಲ್ಲೂ ಕೂಡ ನೋಡಿ ಯಾವ ರೀತಿ ಅರ್ಧ ಅಕ್ಕಿ ಆಗ್ತಿದೆ ಅಂತ. ನೋಡಿ ನಂತರ ಇದ್ರ ಮೂಲಕ ಬಂದು ಇಲ್ಲಿ ಹೋಗುತ್ತೆ. ನೋಡಿ ಚೈನ್ ಮೂಲಕ ಹೋದಂಥ ರೈಸು ನೋಡಿ ಇಲ್ಲಿ ಯಾವ ರೀತಿ ಫ್ಯಾನ್ ಬೆಲ್ಟ್ ಒಂದಕ್ಕೊಂದು ಲಿಂಕ್ ಇದೆ ಕೂಡ, ಇದ್ರ ಮೂಲಕ ಸಾಗ್ತಾ ಇರುತ್ತೆ. ನೋಡಿ ಅಲ್ಲಿಂದ ನಂತರ ಆ ಕಡೆ ಕಾಣಿಸ್ತಾ ಇರುವಂಥ ಒಂದು ಫಿಲ್ಟರ್ಗೆ ಹೋಗುತ್ತೆ. ನೋಡಿ ಇವರೇ ಅಲ್ಲಿ ಕಾರ್ಯನಿರ್ವಹಿಸಿದಂಥ ವ್ಯಕ್ತಿ. ಅದಾದ ನಂತರ ಇಲ್ಲಿ ಬರುತ್ತೆ. ಇಲ್ಲಿ ಬಂದು ರೈಸು ಅಂದರೆ ಮಟ್ಟ ಅಕ್ಕಿ ತುಂಡಾಗ್ತಿದೆಯಾ ಅಥವಾ ಡ್ಯಾಮೇಜ್ ಆಗ್ತಿದೆಯಾ ಅಥವಾ ಅದರಲ್ಲಿ ಹೊಟ್ಟು ಅಂದರೆ ಮೇಲೆ ಸಿಪ್ಪೆ ಉಳಿತಾ ಇದೆ ಅಂತ ಚೆಕ್ ಮಾಡ್ತಾರೆ. ಒಳ ಪೋರ್ಷನ್ ಇರೋದು ಬೆಲ್ಟ್ ತಿರುಗ್ತಾರಂಥ ಜಾಗ ನೋಡಿ, ಅಲ್ಲಿ ಅಕ್ಕಿ ಬೀಳ್ತಾ ಇದೆ ನೋಡಿ. ಅದರಲ್ಲಿ ಭತ್ತದ ಹೊಟ್ಟು ಹಾಗೂ ಅಕ್ಕಿ ಯಾವ ರೀತಿ ಬರ್ತಾರೆ ಅನ್ನೋ ಚೆಕ್ ಮಾಡ್ತಾರೆ, ಕನ್ಫರ್ಮ್ ಮಾಡ್ಕೊಳ್ತಾರೆ. ಅದಾದ ನಂತರ ಅದರ ಮೂಲಕ ಅಲ್ಲಿ ಇದಾಗಿ ಬಂದು ಈ ಪಿಲ್ಲರ್ ಕಾಣಿಸ್ತಿದೆಯಲ್ಲ, ಈ ಪಿಲ್ಲರ್ ಮೂಲಕ ಮತ್ತೆ ಮೇಲೆ ಸಾಗುತ್ತೆ. ಈ ಪಿಲ್ಲರ್ ಮೂಲಕ ಮೇಲೆ ಹೋಗಿ ಟಾಪ್ ನೋಡಿ ಅಲ್ಲಿ ಹೋಗ್ತಿದೆ ನೋಡಿ. ಅಲ್ಲಿ ಪೈಪ್ ಕಲೆಕ್ಷನ್ ಇದೆ. ಒಂದು ಪ್ಯೂರ್ ಆಗಿ ಅಕ್ಕಿ ಬರುವಂಥ ಜಾಗ, ಎರಡನೇ ನೋಡಿ ಅದರಲ್ಲಿ 2 ವಿಧಾನ ಟೈಪ್ ಬರುತ್ತೆ. ಒಂದು ಅಕ್ಕಿನ ಸಣ್ಣ ಮಾಡೋದು, ಸಣ್ಣ ಇರುವಂಥ ಅಕ್ಕಿನ ಬೇರ್ಪಡಿಸೋದು, ನುಚ್ಚು ಅಂತೀವಿ ನಾವು ಹಳ್ಳಿ ಭಾಷೆನಲ್ಲಿ, ಅಥವಾ ಅಕ್ಕಿ ಹಿಟ್ಟು ಮಾಡ್ತಾರಲ್ಲ ಆ ರೀತಿದು. ಅದು ಬೇರೆ ರೀತಿಯಾಗಿ ಡಿವೈಡ್ ಆಗುತ್ತೆ ಹೋಗುತ್ತೆ. ಅದರಲ್ಲಿ ಚಿಕ್ಕ ಹೋಲ್ಗಳಿರುತ್ತೆ, ಈ ಜರಲ್ರಿ ಇದೆಲ್ಲ ಕೆಳಗೆ ಅದರಲ್ಲಿ ನೋಡಿ. ಇದೇ ರೈಸ್ ಈ ರೀತಿ ಮಾಡ್ತಾ ಇರ್ತಾರೆ. ಇದು ಜಾಲಿಸುವುದು ಅಥವಾ ಅಲ್ಲಾಡಿಸುವುದು ಅಂತೀವಿ ನಾವು ನಮ್ಮ ಭಾಷೆಯಲ್ಲಿ. ನಿಮ್ಮ ಭಾಷೆಯಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ನೋಡಿ. ಇಲ್ಲಿಂದ ಕೆಳಗೆ ಮತ್ತೆ ಬೀಳ್ತದೆ ಅಕ್ಕಿ. ಇದು ಬಿದ್ದಂಥ ಅಕ್ಕಿ ಮತ್ತೆ ಟವರ್ ರೀತಿ ಇದೆಯಲ್ಲ ಇದ್ರ ಮೂಲಕ ನೋಡಿ ಹೋಗಿ ಈ ಟವರ್ ಮೂಲಕ ಮತ್ತೆ ಸಾಗುತ್ತೆ. ಬೇರೆ ಒಂದರಲ್ಲಿ ಭತ್ತ, ಒಂದರಲ್ಲಿ ಅದರ ಹೊಟ್ಟಿನ ಸಿಪ್ಪೆ ಸಣ್ಣ ನುರಿತಾಗಿರುತ್ತೆ, ಅದ್ರ ಮೂಲಕ ಸಾಗ್ತಾ ಹೋಗುತ್ತೆ ಬೇರೆ ಆಗಿ. ಅಲ್ಲೋಗಿ ನೋಡಿ ಎಲ್ಲ ಕಡೆ ಡಿವೈಡ್ ಆಗ್ತಿದೆ. ಇದು ಪ್ಯೂರ್ ಅಕ್ಕಿ ಬರುವಂಥ ಪೈಪ್ ಇದು.
ನೋಡಿ ಇಲ್ಲಿ ಹಿಡಿತಾ ಇದ್ದಾರೆ ಅಕ್ಕಿನ. ಈ ಚೀಲ ಮೂಲಕ ಅಲ್ಲಿ ಹಿಡಿದು ಪ್ಯಾಕ್ ಮಾಡ್ತಾರೆ. ಇನ್ನೊಂದು ನೋಡಿ ಕಲೆಕ್ಷನ್ ಹೋಗಿದೆ ಆ ಕಡೆ ಇನ್ನೊಂದು ಪೈಪ್, ಅದ್ರ ಮೂಲಕ ಸಣ್ಣ ಅಕ್ಕಿ ಬರುತ್ತಲ್ಲ ಅದು ಬೇರೆ ಆಗ್ತಾ ಇದೆ ನನಗೆ ಕಾಣಿಸ್ತಾ. ಇದು ಅಕ್ಕಿ ಸಣ್ಣ ಆಗ್ತಿರೋದು ಸಣ್ಣ ವೇಸ್ಟ್ ಅಕ್ಕಿ ಬರುತ್ತೆ ಚಿಕ್ಕದು.